Hello, hi, welcome back to English World Academy, Dharwada. Students, definitely we will gonna learn today have forms. Have you eaten? Why we have used have here? There is a question, right? So, eaten you ಅಂತ ಕೇಳಬಹುದಾಗಿತ್ತು. Have you eaten ಅಂತ ಯಾಕೆ ಹೇಳಿದ್ರಿ? Had you called me ಅಂತ ಯಾಕೆ ಹೇಳಬೇಕು? Have I called you ಅಂತ ಯಾಕೆ ಹೇಳಬೇಕು? I have ಅಂದ್ರೆ ಏನು? I had ಅಂದ್ರೆ ಏನು? I have ಮತ್ತೆ she has ಅಂದ್ರೆ ಏನು? ಈ ರೀತಿಯಾದಂತ ಪ್ರಶ್ನೆಗಳಿಗೆ ಇವತ್ತು ನಾವು ತುಂಬಾ ಚೆನ್ನಾಗಿ ಒಂದೊಳ್ಳೆಯ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಸ್ನೇಹಿತರೆ, ನೀವೆಂತಹ ಡೌಟ್ ಇದ್ರು ಸಹ ನಾನು ನಿಮ್ಗೆ ಕ್ಲಿಯರ್ ಮಾಡ್ತೇನೆ. ನೋಡಿ ಸ್ನೇಹಿತರೆ, ಹ್ಯಾವ್ ಫಾರ್ಮ್ಸ್. ಹ್ಯಾವ್ ಫಾರ್ಮ್ಸ್ ಅಂದ್ರೆ ಏನು ಸ್ನೇಹಿತರೆ? ಕನ್ನಡದೊಳಗಡೆ ಹ್ಯಾವ್ ಅಂದ್ರೆ ಇದೆ, ಐತಿ, ಹೊಂದಿದ್ದೇವೆ ಅಂತ. ನಾವು ಕನ್ನಡದಲ್ಲಿ ನಾವು ಉತ್ತರ ಕನ್ನಡದಲ್ಲಿ ಒಂಥರ ಮತ್ತೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಂಥರ ನಾವು ಮಾತಾಡ್ತೇವೆ. ನಮ್ಮ ಬಳಿ ಇದೆ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಇದೆಯಾ ಅಂತ ಹೇಳಿದ್ರೆ, ನನ್ನ ಹತ್ರ ಪೆನ್ ಐತಿ, ಬುಕ್ ಐತಿ, ಬ್ಯಾಗ್ ಅದೇ ಅಂತಾನೆ ಹೇಳ್ತೀವಲ್ವಾ. ನನ್ನ ಹತ್ರ ಕಾರ್ ಹೇಳ್ತೀವಿಲ್ಲ ಸ್ನೇಹಿತರೆ. ಸೊ ಹಂಗ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು? ಹ್ಯಾವ್ ಫಾರ್ಮ್ಸ್ ಅನ್ನ ಯೂಸ್ ಮಾಡ್ಬೇಕು ಸ್ನೇಹಿತರೆ. ಸೊ ಹಾಗಾದ್ರೆ ಹ್ಯಾವ್ ಫಾರ್ಮ್ಸ್ ಅನ್ನ ಹೇಗೆ ಯೂಸ್ ಮಾಡೋದು? ಕನ್ಫ್ಯೂಷನ್ ಆಗತ್ತಲ್ವಾ? ಹ್ಯಾವ್ ಹೇಗೆ, ಹ್ಯಾಸ್ ಹೇಗೆ, ಎಲ್ಲಿ ಬಳಸ್ಬೇಕು, ಈ ರೀತಿಯಾದಂತ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತು ನಾವು ಉತ್ತರವನ್ನ ಕೊಡ್ತಕ್ಕಂತ ಪ್ರಯತ್ನವನ್ನ ನಾನ್ ಮಾಡ್ತೀನಿ ಸ್ನೇಹಿತರೆ. ನೋಡಿ, ಹ್ಯಾವ್ ಫಾರ್ಮ್ಸ್ ನೋಡಿ ಸ್ನೇಹಿತರೆ, ಪ್ರೆಸೆಂಟ್ ಅಲ್ಲಿ ಅಂದ್ರೆ ಈಗ ಪ್ರಸ್ತುತದಲ್ಲಿ ನೀವೆಲ್ಲೇ ಇರಿ, ಹೇಗೆ ಇರಿ, ಪ್ರೆಸೆಂಟ್ ಒಳಗಡೆ ಅದು ನಿಮ್ಮ ಬಳಿ ಇರಬೇಕು. ಅರ್ಥ ಆಗ್ತಿದ್ಯಾ? ಪ್ರೆಸೆಂಟ್ ಒಳಗಡೆ ಅಂದ್ರೆ ಈಗ ಸದ್ದ ಇರಬೇಕು ಅಂದ್ರೆ ನೋಡ್ರಿ, ಈಗ ಅಥವಾ ಪ್ರಸ್ತುತದಲ್ಲಿ, ವರ್ತಮಾನ ಕಾಲದಲ್ಲಿ. ನೋಡಿ ಇಲ್ಲಿ ಹ್ಯಾವ್ ಮತ್ತೆ ಹ್ಯಾಸ್. ಸ್ನೇಹಿತರೆ ಅರ್ಥ ಮಾಡ್ಕೊಳ್ರಿ, ಹ್ಯಾವ್ ಮತ್ತು ಹ್ಯಾಸ್ ಅನ್ನ ನಾವೇನ್ ಮಾಡ್ತೀವಿ? ಪ್ರೆಸೆಂಟ್ ಅಲ್ಲಿ ಬಳಸ್ತೀವಿ. ಹ್ಯಾವ್ ಮತ್ತು ಹ್ಯಾಸ್. ನೋಡ್ರಿ, ಐ ಜೊತೆ ಯಾವ್ದು ಹೋಗ್ಬೋದು ಸ್ನೇಹಿತರೆ? ನೀವು ದಿನನಿತ್ಯ ಬಳಸ್ತಾ ಇರ್ತೀರೋ. ಐ ಹ್ಯಾವ್ ಪೆನ್, ಐ ಹ್ಯಾವ್ ಕಾರ್ ಅಂತ ಹೇಳ್ತಿರ್ತಿರ್ತಾನೆ. ಸೊ ಹೀಗೆ ನೋಡಿ ಸ್ನೇಹಿತರೆ, ಖಂಡಿತವಾಗಿ ಐ ಹ್ಯಾವ್. ನೋಡಿ, ಐ ಹ್ಯಾವ್. ನೋಡ್ರಿ, ಯು ಹ್ಯಾವ್, ವಿ ಹ್ಯಾವ್. ನೋಡಿ ಅಲ್ವಾ? ಸೊ ವಿ ಹ್ಯಾವ್. ದೇ ಹ್ಯಾವ್ ಅ ಬೈಕ್, ದೇ ಹ್ಯಾವ್ ಅ ಕಾರ್, ರೈಟ್? ಸೊ ನೋಡಿ ಸ್ನೇಹಿತರೆ, ಪ್ಲೂರಲ್ ನೌನ್ಸ್ ಆಲ್ರೆಡಿ ನಾನು ಬಿ ಫಾರ್ಮ್ಸ್ ಅಲ್ಲಿ, ಡೂ ಫಾರ್ಮ್ಸ್ ಅಲ್ಲಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟಿದೀನಿ ಅಲ್ವಾ? ಪ್ಲೂರಲ್ ನೌನ್ಸ್ ಅಲ್ಲಿ ನೋಡಿ ಸ್ನೇಹಿತರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಹುಡುಗರು ಕ್ಲಾಸ್ ಅನ್ನ, ಇವಾಗ ಅವ್ರಿಗೆ ಕ್ಲಾಸ್ ಇದೆ, ಇವಾಗ ಅವರಿಗೆ ಪಿ ಕ್ಲಾಸ್ ಇದೆ, ಇವಾಗ ಅವರಿಗೆ ಎಕನಾಮಿಕ್ಸ್ ಇದೆ, ಇವಾಗ ಅವರಿಗೆ ಜನರಲ್ ಸ್ಟಡೀಸ್ ಇದೆ, ಏನೇ ಹೇಳ್ಬೇಕಾದ್ರೆ ನೋಡ್ರಿ ಇಲ್ಲಿ ಸ್ಟೂಡೆಂಟ್ಸ್. ನೋಡ್ರಿ ಸ್ನೇಹಿತರೆ, ಸ್ಟೂಡೆಂಟ್ಸ್ ಅಂದ್ರೆ ಇಬ್ರು ತಾನೆ? ಹೌದು ಅಲ್ವ? ಕರೆಕ್ಟ್ ಹೇಳ್ರಿ. ಒಬ್ರು ಅಂದ್ರೆ ನೀವು, ಇನ್ನೊಬ್ರು ಅಂದ್ರೆ ನಾನು, ಹೌದಾ? ಸೊ ಇಬ್ರು ಅಂದ್ರೆ ಏನ್ರಿ? ಇಬ್ರು. ಒಂದಕ್ಕಿಂತ ಹೆಚ್ಚಿತ್ತಂದ್ರೆ ಹ್ಯಾವ್ ಬಳಸ್ಬೇಕು ನೋಡಿ. ಸ್ಟೂಡೆಂಟ್ಸ್ ಅಂದ್ರೆ ಏನ್ರಿ? ವಿದ್ಯಾರ್ಥಿಗಳು, ಆಯ್ತಾ? ಸ್ಟೂಡೆಂಟ್ಸ್ ಹ್ಯಾವ್ ಅ ಕ್ಲಾಸ್ ನಾವು. ಸ್ಟೂಡೆಂಟ್ ಹ್ಯಾವ್ ಅ ಕ್ಲಾಸ್, ಅವರೊಂದು ಕ್ಲಾಸ್ ಅನ್ನ ಹೊಂದಿದ್ದಾರೆ ಅಂತ ಹೇಳ್ಬೇಕಾದ್ರೆ ನಾವು ಬಳಸ್ತೀವಿ ಸ್ನೇಹಿತರೆ. ನೋಡ್ರಿ ಇಲ್ಲಿ ಹಿ, ಶಿ, ಇಟ್ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಬಹಳ ಅಂದ್ರೆ ನಾನು ನಿಮ್ಗೆ ಹೇಳಿದೀನಿ, ಆಫನ್ ಎವ್ರಿಬಡಿ ಗೆಟ್ ಕನ್ಫ್ಯೂಸ್ ಹಿಯರ್ ಬಿಕಾಸ್ ದೇ ಡು ನಾಟ್ ನೋ ವೇರ್ ಟು ಯೂಸ್ ಹ್ಯಾವ್ ಅಂಡ್ ವೇರ್ ಟು ಯೂಸ್, ರೈಟ್? ಸೊ ಹೇಗೆ ಎಲ್ಲಿ ಬಳಸ್ಬೇಕಂತ ಗೊತ್ತಿರಲ್ಲ. ಬಹಳ ಸಿಂಪಲ್ ಸ್ನೇಹಿತರೆ. ಐ, ಯು, ವಿ, ದೇ ಅಂತ ಬಳಸ್ತಾ ಇದ್ದೀರಾ ಅಂದ್ರೆ ಕಣ್ಣು ಮುಚ್ಚಿ ಹ್ಯಾವ್ ಅನ್ನ ಹೇಳಿ, ಪ್ರೆಸೆಂಟ್ ಅಲ್ಲಿ ಕಣ್ಣು ಮುಚ್ಚಿ ಮತ್ತೆ ಪಾಸ್ಟ್ ಅಲ್ಲಿ ಹೇಳಿರಿ. ಅರ್ಥ ಆಯ್ತು? ಸೊ ನೋಡ್ರಿ, ಪ್ರೆಸೆಂಟ್ ಅಲ್ಲಿ ಹೇಳ್ರಿ. ಥರ್ಡ್ ಪರ್ಸನ್ ಸಿಂಗುಲರ್ ಅಂದ್ರೆ ಆಲ್ರೆಡಿ ಅರ್ಥ ಮಾಡಿಸ್ಬಿಟ್ಟಿದೀನಿ. ಥರ್ಡ್ ಪರ್ಸನ್ ಸಿಂಗುಲರ್ ಅಂದ್ರೆ ಏನ್ ಸ್ನೇಹಿತರೆ? ಥರ್ಡ್ ಪರ್ಸನ್ ಸಿಂಗುಲರ್ ಅಂದ್ರೆ ಯಾರೋ ಮೂರನೇ ವ್ಯಕ್ತಿ ಅಲ್ವಾ? ಮೂರನೇ ವ್ಯಕ್ತಿ. ಹಿ, ಶಿ, ಇಟ್, ಅವನು, ಅವಳು, ಅದು, ಇದು, ಹೌದಾ? ಅಥವಾ ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ನೀವ್ ಇನ್ ಕೇಸ್ ಏನಾದ್ರು ಪ್ರತಿಭಾ ಕಾರನ್ನು ಹೊಂದಿದ್ದಾಳೆ ಅಂತ ಹೇಳ್ಬೇಕಾದ್ರೆ ನೋಡ್ರಿ ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ ಪ್ರತಿಭಾ ಅಂತ ಹೇಳ್ತಾ ಇದ್ದೀನಿ, ಅಥವಾ ಹಿ ಅಂತ ತಗೊಳ್ರಿ. ಫಾರ್ ಎಕ್ಸಾಂಪಲ್ ನೀವು ಪ್ರದೀಪ್ ಅಂತ ತಗೊಳ್ರಿ. ಪ್ರದೀಪ್ ಒಂದು ಇನ್ಸ್ಟಿಟ್ಯೂಟ್ ಅನ್ನ ಹೊಂದಿದ್ದಾನೆ ಅಂತ ಹೇಳ್ಬೇಕಾದ್ರೆ ನೋಡ್ರಿ ಇಲ್ಲಿ ಪ್ರದೀಪ್ ಅಂತ ಹೇಳ್ಬೇಕಾದ್ರೆ ನೋಡ್ರಿ, ಪ್ರದೀಪ್ ಹ್ಯಾಸ್, ಹೌದಾ? ಪ್ರದೀಪ್ ಹ್ಯಾಸ್ ಆನ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬೇಕಾದ್ರೆ, ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬೇಕಾದ್ರೆ ನೋಡ್ರಿ, ಪ್ರದೀಪ್ ಅಂದ್ರೆ ಯಾರು? ಹಿ ತಾನೆ? ಅವನು ತಾನೆ? ಅವನು ಅಂದ್ರೆ ಹಿ ತಾನೆ? ಸೊ ಅದರ ಬದಲಾಗಿ ನಾವೇನ್ ಮಾಡಿದ್ವಿ? ಪ್ರದೀಪ್ ಅಂತ ಹೇಳಿದ್ವಿ. ನೋಡ್ರಿ, ಶಿ, ನಾ ಹೇಳಿದ್ನಲ್ವಾ? ಸಿ, ನೋಡ್ರಿ, ಸಿ ಹ್ಯಾಸ್ ಅ ಬ್ಯಾಗ್ ಅಂದ್ರೆ ಅವಳೊಂದು ಬ್ಯಾಗ್ ಅನ್ನ ಹೊಂದಿದ್ದಾಳೆ. ಅರ್ಥ ಆಗ್ತಿದ್ಯಾ ಸ್ನೇಹಿತರೆ? ಅವಳ ಹತ್ರ ಇರ್ಬೇಕು, ಈಗ ಸದ್ದ ಆಕೆ ಹತ್ರ ಇರ್ಬೇಕು. ಸಿ ಹ್ಯಾಸ್ ಅ ಬ್ಯಾಂಗಲ್ಸ್. ಓಕೆ, ಸಿ ಹ್ಯಾಸ್ ಅ ಬ್ಯಾಂಗಲ್ಸ್. ಅವಳ ಹತ್ರ ಕಣ್ಣಿದೆ, ಕಾಲಿದೆ, ಒಳ್ಳೆ ಡ್ರೆಸ್ ಇದೆ. ಸಿ ಹ್ಯಾಸ್ ಅ ಗುಡ್ ಡ್ರೆಸ್ಸಿಂಗ್ ಸೆನ್ಸ್, ರೈಟ್? ಸಿ ಹ್ಯಾಸ್ ಅ ಗುಡ್ ಡ್ರೆಸ್ಸಿಂಗ್ ಸೆನ್ಸ್.
ಅರ್ಥ ಆಗ್ತಿದೆಯಾ ಸ್ನೇಹಿತರೆ? ಸೊ ಅವಳ ಬಳಿ ಅದಿದೆ, ಅವನ ಬಳಿ ಅದಿದೆ, ಅದರ ಬಳಿ ಇದೆ. ನೋಡ್ರಿ ಫಾರ್ ಎಕ್ಸಾಂಪಲ್, ನಾಯಿ ಬಾಲವನ್ನು ಹೊಂದಿದೆಯಲ್ಲ, ಮಂಗ ಅಷ್ಟೇ ಹೊಂದಿಲ್ಲ, ನಾಯಿನೂ ಕೂಡ ಹೊಂದಿದೆ, ಹೌದಾ? ಸೊ ಹಂಗಾದ್ರೆ ನಾವೇನ್ ಹೇಳ್ಬೇಕು? ಡಾಗ್ ಹ್ಯಾಸ್ ಅ ಟೇಲ್. ಟೇಲ್ ಅಂದ್ರೆ ಏನು ಸ್ನೇಹಿತರೆ? ಬಾಲ, ಹೌದಾ? ಸೊ ಮಂಕಿ ಹ್ಯಾಸ್ ಅ ಟೇಲ್, ರೈಟ್? ಸೊ ಹಂಗಿದ್ದಾಗ ನಾವೇನ್ ಮಾಡ್ತೀವಿ ನೋಡ್ರಿ, ಇಟ್ ಹ್ಯಾಸ್ ಅ ಟೇಲ್ ಅಂದ್ರೆ ನೋಡ್ರಿ ಅದೊಂದು ಬಾಲವನ್ನ ಹೊಂದಿದೆ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಯಾವಾಗ ಥರ್ಡ್ ಪರ್ಸನ್ ಸಿಂಗುಲರ್ ಅಂದ್ರೆ ಹಿ ಶಿ ಇಟ್ ಬರುತ್ತೋ ಅವಾಗ ನಾವೇನ್ ಮಾಡ್ಬೇಕು? ಹ್ಯಾಸ್ ಅನ್ನ ಬಳಸಬೇಕು. ವೆರಿ ಸಿಂಪಲ್. ನೀವು ಕೂಡ ಬಳಸಿ, ಈಗ ನೀವು ಕೂಡ ಬಳಸಿ ಸ್ನೇಹಿತರೆ. ಏನಂತ? ಚೇರು 4 ಕಾಲುಗಳನ್ನ ಹೊಂದಿದೆ. ನೋಡ್ರಿ ಸ್ನೇಹಿತರೆ, ಚೇರ್ ಏನ್ ಮಾಡಿದೆ? ಚೇರ್ 4 ಕಾಲುಗಳನ್ನು ಹೊಂದಿದೆ. ಇದನ್ನ ನೀವು ನನಗೆ ಕಮೆಂಟ್ ಮಾಡಿ. ಹೊಂದಿದೆ, ಚೇರು 4 ಕಾಲುಗಳನ್ನು ಹೊಂದಿದೆ. ಇದನ್ನ ನನಗೆ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ. ಕಮೆಂಟ್ ಮಾಡಿ ಹೇಳಿ ನನಗೆ ಯಾವ ರೀತಿ ಬರುತ್ತೆ ಅಂತ ಹೇಳಿ, ಓಕೆನಾ? ಸೊ ಈಗ ನೋಡ್ರಿ, ನಾನ್ ನಿಮ್ಗೆ ಸೊ ಮೇನ್ ವರ್ಬ್ ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ನಾವು ಆಲ್ರೆಡಿ ಹೇಳಿದೀವಿ, ಹೌದಾ? ಸೊ ಹ್ಯಾವ್ ಅಂತಕ್ಕಂಥದ್ದು ಯಾವ ರೀತಿ ಮೇನ್ ವರ್ಬ್ ಆಗಿ ಹೇಗೆ ಕೆಲಸ ಮಾಡುತ್ತೆ ಮತ್ತೆ ಹೆಲ್ಪಿಂಗ್ ವರ್ಬ್ ಆಗಿ ಹ್ಯಾಕ್ ಕೆಲಸ ಮಾಡುತ್ತೆ ಅಂತ ನಾನ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ. ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನೀವು ಕಲ್ತ್ಕೊಳ್ರಿ. ಅದು ಮೇನ್ ವರ್ಬ್ ಇದ್ದಾಗ ಅದಕ್ಕೆ ಮೀನಿಂಗ್ ಇರುತ್ತೆ. ನೋಡ್ರಿ ಇಲ್ಲಿ, ಈಗ ಐ ಹ್ಯಾವ್ ಅ ಕಾರ್ ಅಂತ ಹೇಳ್ಬೇಕಾದ್ರೆ, ಐ ಹ್ಯಾವ್ ಅ ಕಾರ್ ಅಂತ ಹೇಳ್ಬೇಕಾದ್ರೆ ನೋಡ್ರಿ ಇಲ್ಲಿ ಈ ಹ್ಯಾವ್ ಇರ್ಲಿಲ್ಲ ಅಂತ ಅನ್ಕೊಡ್ರಿ ಸ್ನೇಹಿತರೆ. ಐ ಅ ಕಾರ್ ಅಂದ್ರೆ ನಾನ ಕಾರ್ ಅಂತ ಆಗ್ತದೆ. ಏನಾಗ್ತದೆ? ಅನಾಹುತ ಆಗ್ಬಿಡುತ್ತೆ. ನಾ ಕಾರ, ನನ್ನ ಹತ್ರ ಕಾರ್ ಇದೆ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಇರುವಿಕೆ ಇಲ್ಲ, ಇದೆ ಅಂತಕ್ಕಂಥದ್ದು ಹೊಂದಿದೀನಿ, ಐತಿ ಅಂತಕ್ಕಂಥದ್ದನ್ನ ಇಲ್ಲಿ ತೋರಿಸ್ತಾ ಇಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು? ಐ ಹ್ಯಾವ್ ಅ ಕಾರ್ ಅಂತಕ್ಕಂಥದ್ದು ಬಳಸ್ಬೇಕು. ನೋಡ್ರಿ ಇಲ್ಲಿ ಇದು ಮೇನ್ ವರ್ಬ್ ಆಗಿ ಏನ್ ಮಾಡ್ತಾ ಇದೆ? ಕೆಲಸ ಮಾಡ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಅವಾಗ ನೋಡ್ರಿ ಇಲ್ಲಿ ಯು ಹ್ಯಾವ್ ಅಂತ ಹೇಳಿದೀವಿ. ಯು ಹ್ಯಾವ್ ನೋಡ್ರಿ, ಯು ಹ್ಯಾವ್ ಅ ಲ್ಯಾಂಡ್ ಅಂತ ಹೇಳಿದ್ರೆ ನೀನೊಂದು ಭೂಮಿಯನ್ನ ಹೊಂದಿದೀಯಾ ಅಂತ ಹೇಳಬೇಕಾದ್ರೆ, ಅಥವಾ ಯು ಹ್ಯಾವ್ ಲ್ಯಾಂಡ್ಸ್ ಅಂತ ಹೇಳಿದ್ರೆ ನೀವು ಭೂಮಿಗಳನ್ನ ಹೊಂದಿದ್ದೀರಿ ಅಂತ ಹೇಳ್ಬೇಕಾದ್ರೆ, ನೋಡಿ ಸ್ನೇಹಿತರೆ, ಹ್ಯಾವ್ ಇಲ್ಲ ಅಂದ್ರೆ ಯು ಲ್ಯಾಂಡ್ಸ್ ಅಂದ್ರೆ ನೀ ಭೂಮಿ ಅಂತ ಹಂಗಾಗ. ನೀ ಭೂಮಿ ಅಲ್ಲ ಸ್ನೇಹಿತರೆ, ನೀವು ಭೂಮಿಯನ್ನ ಹೊಂದಿದ್ದೀರಿ ಅಂತಕ್ಕಂಥದ್ದನ್ನ ಹೇಳ್ಬೇಕಾಗ್ತದೆ. ಸೊ ಯು ಹ್ಯಾವ್ ಲ್ಯಾಂಡ್ಸ್ ಅಂತ ಹೇಳ್ಬೇಕಾಗತ್ತೆ ಸ್ನೇಹಿತರೆ. ಈ ರೀತಿಯಾಗಿ ನಮ್ಗೆ ಮೇನ್ ವರ್ಬ್ ಆಗಿ ಕೂಡ ಕೆಲಸ ಮಾಡುತ್ತೆ. ಹ್ಯಾವ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಆಗಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಕೇಳಿರಬಹುದು. ನಾನು ಟೆನ್ಸಸ್ ಗಳನ್ನ ಅತ್ಯಂತ ಈಸಿಯಾಗಿ ನಿಮ್ಗ ಹೇಳ್ಕೊಡ್ತೇನೆ. ಯಾಕಪ್ಪ ಈ ರೂಲ್ಸ್ ಅದ್ರ ಹಿಂದೆ ಬಿಟ್ಬಿಟ್ಟು ನಾವ್ ಏನು ಕಲಿಯಲಿಕ್ಕೆ ಆಗ್ಲಿಲ್ಲ. ಈಗ ನಮ್ಗ ಸಬ್ಜೆಕ್ಟ್ ಪ್ಲೇಸ್ ವರ್ಬ್ ಪ್ಲೇಸ್ ING ಪ್ಲೇಸ್ ಆಬ್ಜೆಕ್ಟ್, ಸಬ್ಜೆಕ್ಟ್ ಪ್ಲೇಸ್ ING ಪ್ಲೇಸ್ ಓಕೆ, ಸಬ್ಜೆಕ್ಟ್ ಪ್ಲೇಸ್ ING ಪ್ಲೇಸ್ ಬೀನ್ ಪ್ಲೇಸ್ ಸಬ್ಜೆಕ್ಟ್ ಪ್ಲೇಸ್ ING. ವಾ, ನಿಮ್ಗೆ ಏನಾಗ್ಬಿಡುತ್ತೆ? ಬ್ಯಾಡ್ ಇದರ ಸವಾಸ, ಮ್ಯಾಥ್ಸ್ ಅರ ಬೇಕ, ಇಂಗ್ಲಿಷ್ ಬ್ಯಾಡ್ ನಮಗ ಅಂತ ಅನಿಸ್ತದ. ಹಂಗಾಗಿ ನಾ ಯಾವುದೇ ರೀತಿಯಾದಂತಹ ಏನು ಪ್ರಿಫರ್ ಮಾಡಕ್ ಹೋಗೋದಿಲ್ಲ ಸ್ನೇಹಿತರ ರೂಲ್ಸ್ ಗಳನ್ನ. ರೂಲ್ಸ್ ಬಹಳ ಇಂಪಾರ್ಟೆಂಟ್ ಅದ. ಒಂದೇ ಒಂದು ವರ್ಡ್ ಅಲ್ಲಿ ಕಲಿಬೇಕಾದ್ರೆ, 2 ವರ್ಡ್ಗಳಲ್ಲಿ ಕಲಿಬೇಕಾದ್ರೆ ನಾನ್ ನಿಮ್ಗ ಅಚ್ಚುಕಟ್ಟಾಗಿ ಹೇಳ್ತೀನಿ ಸ್ನೇಹಿತರ. ನಿಮಗ ಯಾವಾಗ ಬೇಜಾರಾಗ್ತದೋ ಆಗ ರವಿ ಸರ್ನ ನೆನ್ಸ್ಕೊಳ್ಳಿ, ಯಾವಾಗ ಕಲಿಯಲ್ಲ ಅಂತ ಅನಿಸ್ತದೋ ಆಗ ರವಿ ಸರ್ನ ನೆನ್ಸ್ಕೊಳ್ಳಿ. ಬೇಜಾರಾಗಿದೆ ಅಂತ ಕಾಲ್ ಮಾಡಿರಿ ಮತ್ತೆ ಏನ್ ಮಾಡಿ, ಕ್ಲಾಸಸ್ ಗಳನ್ನ ಕೇಳಾಕ ಅರ್ಥ ಆಗಿಲ್ಲ ಅಂತ ಹೇಳಿದ್ರ ರವಿ ಸರ್ ಡಿಸ್ಕ್ರಿಪ್ಷನ್ ಒಳಗಡೆ ನಂಬರ್ ಅದ, ನಂಬರಿಗೆ ಕಾಲ್ ಮಾಡ್ಬೋದು. ನಿಮಗೆ ಏನ್ ಸಮಸ್ಯೆ ಇದೆ ಅಂತ ಕೂಡ ನೀವು ಹೇಳ್ಬೋದು. ನಾನು ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂತಹ ಪ್ರಾಮಾಣಿಕ ಪ್ರಯತ್ನವನ್ನ ನಾ ಮಾಡ್ತೇನೆ ಸ್ನೇಹಿತರೆ. ಈಗ ನೋಡಿ ಸ್ನೇಹಿತರೆ, ಒಂದೊಂದಾಗಿ ಉದಾಹರಣೆಗಳನ್ನ ನೋಡ್ಕೊಂತ ಹೋಗೋಣ. ಅರ್ಥ ಆಯ್ತು? ಪಾಸ್ ಮಾಡುವ, ಅದ್ ಮಾಡ್ದಾಗ ಹೇಳು. ಇವಾಗ ಹೇಳಿದೆ ತಾನೆ ನಿಮ್ಗೆ. ಸೊ ನಾವು ಒಂದೊಂದೇ ಉದಾಹರಣೆಗಳನ್ನ ನೋಡ್ಕೊತಾ ಹೋಗೋಣ. ಅವಾಗ ಏನಾಗತ್ತೆ ಸ್ನೇಹಿತರೆ, ನಮ್ಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೋಡಿ ಇಲ್ಲಿ ಐ ಹ್ಯಾವ್ ಅ ಬುಕ್ ಅಂತ ಹೇಳಿದ್ರೆ, ಡು ಯು ಹ್ಯಾವ್ ಅ ಬುಕ್? ಎಸ್, ಐ ಹ್ಯಾವ್ ಅ ಬುಕ್ ಅಂತ ಹೇಳ್ಬೇಕಾದ್ರೆ ಐ ಹ್ಯಾವ್ ಅ ಬುಕ್, ನನ್ನ ಹತ್ರ ಬುಕ್ ಇದೆ ಅಂತ ಹೇಳ್ಬೇಕಾದ್ರೆ ಇದು ಇರುವಿಕೆಯನ್ನ ಇದೆ ಅಂತ ತೋರ್ಸತ್ತೆ ಸ್ನೇಹಿತರೆ. ನೋಡ್ರಿ ಇಲ್ಲಿ ಯು ಹ್ಯಾವ್ ಅ ಕಾರ್ ಅಂತ ಹೇಳ್ಬೇಕಾದ್ರೆ ನಿಮ್ಮ ಬಳಿ ಕಾರ್ ಇದೆ ಅಂತ ಹೇಳ್ಬೇಕಾದ್ರೆ ಯು ಅಂತಕ್ಕಂಥದ್ದು ಬರ್ತದೆ. ನೋಡ್ರಿ ವಿ ಹ್ಯಾವ್ ಅ ಬಿಗ್ ಹೌಸ್ ಅಂತ ಹೇಳ್ಬೇಕಾದ್ರೆ ನಾವೊಂದು ದೊಡ್ಡ ಮನೆಯನ್ನ ಹೊಂದಿದ್ದೇವೆ ಅಂತ ಹೇಳ್ಬೇಕಾದ್ರೆ, ನೋಡ್ರಿ ಈಗ ನಾವೊಂದು ಅಕಾಡೆಮಿಯನ್ನ ಹೊಂದಿದ್ದೇವೆ ಅಂತ ಹೇಳ್ಬೇಕಾದ್ರೆ ವಿ ಹ್ಯಾವ್ ಅ ಅಕಾಡೆಮಿ ಅಂತ ಹೇಳ್ಬೇಕಾದ್ರೆ, ವಿ ಹ್ಯಾವ್ ಆನ್ ಅಕಾಡೆಮಿ ಅಂತ ಹೇಳ್ಬೇಕಾದ್ರೆ ನೀವೇನ್ ಮಾಡ್ತೀರಿ?
ಹ್ಯಾವ್ ಬಿಟ್ಟು ವಿ ಹ್ಯಾಡ್ ಆನ್ ಅಕಾಡೆಮಿ ಅಂದ್ರೆ ನಾವು ಒಂದು ಅಕಾಡೆಮಿಯನ್ನ ನಾವು ಹೊಂದಿದ್ವಿ ಅಂತ ಆಗ್ತದೆ. ಈಗ ನಾವು ಒಂದು ಅಕಾಡೆಮಿನ ಹೊಂದಿದ್ದೇವೆ ಅಂತ ಹೇಳ್ಬೇಕಾದ್ರೆ ವಿ ಹ್ಯಾವ್ ಆನ್ ಅಕಾಡೆಮಿ ಅಂತ ಹೇಳ್ಬೇಕು. ನೋಡ್ರಿ ದೇ ನೋಡ್ರಿ ದೇ ಹ್ಯಾವ್ ಅ ಲೈಬ್ರರಿ ಅಂತ ಹೇಳ್ಬೇಕಾದ್ರೆ ದೇ ಹ್ಯಾವ್ ಅ ಲೈಬ್ರರಿ ಅಂದ್ರೆ ಅವರೊಂದು ಲೈಬ್ರರಿ ಅಥವಾ ಗ್ರಂಥಾಲಯವನ್ನು ಹೊಂದಿದ್ದಾರೆ. ಈಗ ಹೇಳ್ತಿರಲ್ವಾ ಅವ್ರ ಹತ್ರ ದುಡ್ಡು ಇದೆ ಅಂತ ಹೇಳ್ಬೇಕಾದ್ರೆ ದೇ ಹ್ಯಾವ್ ಮನಿ. ಅರ್ಥ ಆಗ್ತಿದ್ಯಾ? ಅವ್ರದ್ದು ಅವಾಗಿನಾರು ಮನಿ ಇದೆ ಅಂತ ದೇ ಹ್ಯಾವ್ ಮನಿ. ಲೈಕ್ ಮೀನ್ಸ್ ಲೈಕ್ ಏನಾದ್ರು ಡೇಟ್ ಹೇಳ್ಬೋದು ನೀವು. ಓಕೆನಾ? ಸೊ ಆಮೇಲೆ ನೀವು ಅವ್ರ ಹತ್ರ ಪುಸ್ತಕ ಇದೆ, ಎಸ್ ದೇ ಹ್ಯಾವ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ನೀವು ವಿರಾಜ್ ಬುಕ್ ಹೌಸ್ ಅಲ್ಲಿ ಪುಸ್ತಕಗಳಿವೆ ಅಂತ ಹೇಳಿದ್ರೆ ವಿರಾಜ್ ಬುಕ್ ಹೌಸ್ ಹ್ಯಾಸ್. ಯಾಕ ಬುಕ್ ಹೌಸ್ ಎಷ್ಟದ? ಒಂದೈತಿ. ವಿರಾಜ್ ಯಾವ್ದು? ಎಷ್ಟದ? ವಿರಾಜ್ ಒಂದೈತಿ. ಸೊ ವಿರಾಜ್ ಬುಕ್ ಹೌಸ್ ಅಂತ ಹೇಳ್ಬೇಕಾದ್ರೆ ಒಂದೇ ಅಂತ ಹೇಳ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಒಂದ್ರ ಬಗ್ಗೆ ಹೇಳ್ಬೇಕಾದ್ರೆ. ಓಕೆನಾ? ಸೊ ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ ಹಿ ಹ್ಯಾಸ್ ಅ ಗುಡ್ ಡ್ರೆಸ್ ಸೆನ್ಸ್. ಹಿ ಹ್ಯಾಸ್ ಅ ಗುಡ್ ಡ್ರೆಸ್ ಸೆನ್ಸ್ ಅಂತ ಹೇಳ್ಬೇಕಾದ್ರೆ ಸ್ನೇಹಿತರೆ ಅವನು ಒಳ್ಳೆಯ ಡ್ರೆಸ್ಸಿಂಗ್ ಸೆನ್ಸ್ ಅನ್ನ ಹೊಂದಿದ್ದಾನೆ. ಅವನು ಒಳ್ಳೆಯ ಡ್ರೆಸ್ಸಿಂಗ್ ಸೆನ್ಸ್ ಅನ್ನ ಹೊಂದಿದ್ದಾನೆ ಅಂತ ಹೇಳ್ಬೇಕಾದ್ರೆ ಹೇಳ್ತೇವೆ. ಶಿ ಹ್ಯಾಸ್ ಅ ಬ್ಯೂಟಿಫುಲ್ ಐಸ್ ಅಂತ ಹೇಳ್ಬೇಕಾದ್ರೆ ನೋಡ್ರಿ ಅವಳು ಸುಂದರವಾದ ಕಣ್ಣುಗಳನ್ನ ಹೊಂದಿದ್ದಾಳೆ ಅಂತ ಹೇಳ್ಬೇಕಾದ್ರೆ ಶಿ ಹ್ಯಾಸ್ ಅ ಬ್ಯೂಟಿಫುಲ್ ಐಸ್. ಬ್ಯೂಟಿಫುಲ್ ಐಸ್. ಮತ್ ನೋಡಕ್ ಹೋಗಿರಿ ಶಿ ಹ್ಯಾಸ್ ಅ ಬ್ಯೂಟಿಫುಲ್ ಐಸ್ ಅಂತ ಹೇಳ್ಬೇಕಾದ್ರೆ ಅವಳು ಸುಂದರ ಕಣ್ಣುಗಳನ್ನ ಹೊಂದಿದ್ದಾಳೆ. ನೋಡ್ರಿ ಇಟ್ ಹ್ಯಾಸ್ ಅ ಲಾಂಗ್ ಟೇಲ್. ನೋಡ್ರಿ ಇಟ್ ಹ್ಯಾಸ್ ಅ ಲಾಂಗ್ ಟೇಲ್. ಅದು ಉದ್ದವಾದ ಬಾಲವನ್ನು ಹೊಂದಿದೆ. ಏನು ಉದ್ದವಾದ? ಲಾಂಗ್ ಅಂದ್ರೆ ಮತ್ತೆ ಹಿಂಗ ಲಾಂಗ್ ಅಲ್ಲ, ಆ ಲಾಂಗ್ ಬೇರೆ. ಓಕೆ, ಇದು ಉದ್ದವಾದ ಟೇಲ್ ಅಂದ್ರೆ ಏನ್ರಿ? ಉದ್ದವಾದ ಬಾಲವನ್ನ ಹೊಂದಿದೆ ಅಂತಕ್ಕಂಥದ್ದನ್ನ ನಾವು ಹೇಳ್ತೀವಿ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ರೋನಿಟ್ ಆಸ್ ಅ ಗುಡ್ ನಾಲೆಡ್ಜ್. ಓಕೆ, ಗುಡ್ ನಾಲೆಡ್ಜ್. ರೋನಿಟ್ ಆಸ್ ಅ ಗುಡ್ ನಾಲೆಡ್ಜ್ ಅಂತ ಹೇಳ್ಬೇಕಾದ್ರೆ ರೋನಿಟನು ಒಳ್ಳೆಯ ಜ್ಞಾನವನ್ನು ಪಡೆದುಕೊಂಡಿದ್ದಾನೆ. ಅರ್ಥ ಆಗ್ತಿದೆಯಾ ಸ್ನೇಹಿತರೆ? ಈ ರೀತಿಯಾಗಿ ನೀವು ಹ್ಯಾವ್ ಮತ್ತೆ ಹ್ಯಾಸ್ ಅನ್ನ ಬಳಸ್ಬೇಕಾಗ್ತದ ಸ್ನೇಹಿತರೆ. ಅರ್ಥ ಆಗ್ತಿದ್ಯಾ? ಸೊ ತುಂಬಾ ಚೆನ್ನಾಗಿ ಈ ರೀತಿ ನೀವು ಮಾಡ್ಕೊಂಡು ನೀವು ಬರೀಬಹುದು. ಒಂದೆರಡು ಉದಾಹರಣೆಗಳನ್ನ ಹೇಳ್ಬಹುದು. ಓಕೆ, ಸೊ ಈಗ ರವಿ ಸರ್ ಅವರು ಒಂದು ಅಕಾಡೆಮಿಯನ್ನು ಹೊಂದಿದ್ದಾರೆ ಅಂತ ಏನ್ ಹೇಳ್ಬೇಕು ಅಂತ ನೀವು ಥಿಂಕ್ ಮಾಡಿ. ಜಸ್ಟ್ ಇಮ್ಯಾಜಿನ್. ನೋಡ್ರಿ ಸ್ನೇಹಿತರ, ನೀವು ಯಾವಾಗ ಅದನ್ನ ಲೈಕ್ ನೋ ಅಂಟಿಲ್ ಅನ್ಲೆಸ್ you open your mouth, you will never gonna learn English until unless you practice. ಅರ್ಥ ಆಗ್ತಿದ್ಯಾ? ಸೊ ಹಂಗಾಗಿ ದ ಓನ್ಲಿ ವೇ ಟು ಸ್ಪೀಕ್ ಇಂಗ್ಲಿಷ್ ಆರ್ ಲರ್ನ್ ಇಂಗ್ಲಿಷ್ ಈಸ್ ಟು ಪ್ರಾಕ್ಟೀಸ್ ಆರ್ ಸ್ಪೀಕ್ ಇಟ್. ಅದನ್ನ ಮಾತನಾಡ್ಬೇಕು, ಇಲ್ಲಾಂದ್ರೆ ಅದನ್ನ ಕಲಿಬೇಕು. ಇಲ್ಲಾಂದ್ರೆ ಯಾವ ಕಾರಣಕ್ಕೂ ನೀವು ಕಲಿಯಕ್ಕಾಗಲ್ಲ. ನೆನ್ಪಿಟ್ಕೊಳ್ರಿ. ಅರ್ಥ ಆಯ್ತಾ? ಈಗ ಇದು ಪ್ರೆಸೆಂಟ್ ಅಲ್ಲಿ ಇದ್ರೆ ಸರ್ ಆ ಯಾವ ಬುಕ್ ಅಂದ್ರೆ ಓಕೆ ರೀ ನನ್ನ ಹತ್ರ ಬುಕ್ ಐತಿ ಅಂತ. ಸರ್ ನನ್ನ ಹತ್ರ ನಿನ್ನೆ ಬುಕ್ ಇತ್ರಿ ಅಂತ ಹೇಳ್ಬೇಕು. ಅರ್ಥ ಆಗ್ತಿದ್ಯಾ ಸರ್? ಈಗ ಐ ಹ್ಯಾವ್ ಅ ಬುಕ್ ಅಂದ್ರೆ ಓಕೆ, ನನ್ನ ಹತ್ರ ಬುಕ್ ಐತಿ ಅಂದ್ರೆ ಓಕೆ. ನಮ್ಮ ಮನ್ಯಾಗ ಬುಕ್ ಇದಾವ ಅಂದ್ರ ಹ್ಯಾವ ಬರ್ತೈತೇನ್ರಿ? ಹ್ಯಾವ ಬರ್ತೈತ್ರಿ. ಸರ್ ನಮ್ಮ ಅಣ್ಣ ಹತ್ರ ಬುಕ್ ಐತಿ ಅಂದ್ರೆ ಹಿ ಹ್ಯಾಸ್ ಬುಕ್ ಅನ್ಬೇಕು, ಹಿ ಹ್ಯಾವ್ ಬುಕ್ ಅನ್ಬೇಕು? ಹಿ ಹ್ಯಾಸ್ ಬುಕ್ ಅನ್ಬೇಕು. ಅದಕ್ಕೆ ನಾನು ಹಿ ಶಿ ಇಟಿಗೆ ಹ್ಯಾಸ್ ಅಂತ ಬಳಸಿದ್ದೀನಿ. ಅರ್ಥ ಆಗ್ತಿದ್ಯಾ? ಸೊ ಸರ್ ನಮ್ಮ ಅಣ್ಣ ಹತ್ರ ಅಂದ್ರ ಅದು ಚೇಂಜ್ ಆಕೈತೇನ್ರಿ? ಸಾಧ್ಯನೇ ಇಲ್ಲ. ಸರ್ ಐಶ್ವರ್ಯನ ಹತ್ರ ಬುಕ್ ಐತಿ ಅಂದ್ರೆ ಚೇಂಜ್ ಆಕೈತೇನ್ರಿ? ನೋ ವೇ, ಚಾನ್ಸೇ ಇಲ್ಲ. ಸರ್ ಇಂಗ್ಲಿಷ್ ಬಹಳ ಒಳ್ಳೆ ನಾಲೆಡ್ಜ್ ಹೊಂದಿದೆ ಅಂತ ಹೇಳಿದ್ರೆ ಅಲ್ಲಿ ಚೇಂಜ್ ಆಗತ್ತೇನ್ರಿ? ಎಲ್ಲೂ ಚೇಂಜ್ ಆಗಲ್ಲ ಸ್ನೇಹಿತರೆ. ದಾಟ್ಸ್ ವೈ ಇಂಗ್ಲಿಷ್ ಈಸ್ ಅ ಬ್ಯೂಟಿಫುಲ್ ಲ್ಯಾಂಗ್ವೇಜ್. ಅರ್ಥ ಆಗ್ತಿದ್ಯಾ? ಯಾಕಂದ್ರೆ ನಾವು ಕನ್ನಡದಲ್ಲಿ ಹೇಳ್ಬೋದು, ಕನ್ನಡಿಗರಿಗೆ ಮಾತ್ರ ಅರ್ಥ ಆಗ್ತದ. ಹಿಂಗ ತಮಿಳ್ ಹೇಳಿದ್ರೆ ತಮಿಳರಿಗೆ ಮಾತ್ರ ಅರ್ಥ ಆಗ್ತದ. ಏಕೈಕ ಭಾಷೆ ಇಂಗ್ಲಿಷ್ ಅಂತಕ್ಕಂಥದ್ದು ಎಲ್ಲಿ ಬೇಕಲ್ಲಿ ಹೋಗಿ ನೀವು ಮಾತನಾಡ್ಬೋದು, ಎಲ್ರಿಗೂ ಅರ್ಥ ಆಗ್ತದೆ ಸ್ನೇಹಿತರೆ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ನಾವೇನ್ ಮಾಡೋಣ? ಅದೇ ಹೇಳಿದ್ನಲ್ವಾ, ಈಗ ಇದು ಇತ್ತು ಹೊಂದಿದ್ದೆ ಅಂತ ಕೇಳ್ಬೇಕಾದ್ರೆ ಯಾವ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕಂತ ನೋಡ್ಕೊಂಡ್ ಬರೋಣ. ಅರ್ಥ ಆಗ್ತಿದ್ಯಾ ಸ್ನೇಹಿತರೆ? ಅರ್ಥ ಆಗ್ತಾ ಇಲ್ಲ ಅಂದ್ರೆ, ಬೋರ್ ಆಗ್ತಾ ಇದೆ ಅಂದ್ರೆ ನನಗೆ ಹೇಳಿ ಸ್ನೇಹಿತರೆ. ನಿಮ್ಗೆ ಹೇಗೆ ಬೇಕಾ ಹಾಗೆ ನಾನು ಹೇಳ್ಕೊಡ್ತೀನಿ. ಅರ್ಥ ಆಯ್ತು? ಎಸ್, ಬನ್ನಿ ಸ್ನೇಹಿತರೆ. ಈಗ ಸ್ನೇಹಿತರೆ, ಇವಾಗ ನಾನು ಹೇಳಿದ್ನಲ್ವಾ ಹ್ಯಾಡ್ ಅನ್ನ ನೋಡೋಣ ಅಂತ ಹೇಳಿ. ನೋಡಿ ಸ್ನೇಹಿತರೆ, ತುಂಬಾ ನೀವು ಬರ್ದಿಟ್ಕೊಂಡ್ಬಿಡಿ. ಎಲ್ಲಿ ಯಾವ ರೀತಿ ಬಳಸ್ತೀವಿ, ಹ್ಯಾಡ್ ಯಾವ ರೀತಿ ಬಳಸ್ತೀವಿ. ಒಂದ್ಸರಿ ನಾ ಹೇಳಿದಿನಲ್ವಾ, ಒಂದ್ ನೋಟ್ಸ್ ಇಡಿ. ರವಿ ಸರ್ ನಿಮ್ಗೆ ಇಂಗ್ಲಿಷ್ ಅನ್ನ ಕಲ್ಸ್ಕೊಡ್ತಾರೆ, ಅದ್ರಲ್ಲಿ ಡೌಟೇ ಇಲ್ಲ. ಅರ್ಥ ಆಗ್ತಿದೆಯಾ? ಎಷ್ಟು ಈಸಿಯಾಗಿ ಬೇಕು, ಹೇಗೆ ಬೇಕು ಹಾಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ಪಾಸ್ಟ್ ಒಳಗಡೆ ಹ್ಯಾಡ್ ಬಳಸ್ತೀವಿ. ಈಗ ಹ್ಯಾವ್ ಮತ್ತೆ ಹ್ಯಾಸ್ ಅನ್ನ ಪ್ರೆಸೆಂಟ್ ಒಳಗಡೆ ಬಳಸ್ತೀವಿ. ಪ್ಲೂರಲ್ ಇತ್ತಂದ್ರೆ ಅಥವಾ ಐ ಯು ವಿ ದೇ ಅಂತ ಇತ್ತಂದ್ರೆ ಅದಕ್ಕೆ ಹ್ಯಾವ್ ಬಳಸ್ತೀವಿ. ಹಿ ಶಿ ಇಟ್ ಅಂತ ಥರ್ಡ್ ಪರ್ಸನ್ ಸಿಂಗುಲರ್ ಬಂದ್ರೆ ಅದಕ್ಕೆ ನಾವು ಹ್ಯಾಸ್ ಅಂತ ಬಳಸ್ತೀವಿ. ಹೌದಾ? ಕ್ಲಿಯರ್ ಇದೆಯಾ? ಎಸ್. ಈಗ ನೋಡ್ರಿ ಸರ್, ಹ್ಯಾವ್ ಅದಕ್ಕೆ ಮಾತ್ರ ಬರುತ್ತಾ, ಬೇರೆ ಎಲ್ಲೂ ಬರಲ್ವಾ? ಎಸ್,
ಸ್ನೇಹಿತರೆ ಬರುತ್ತೆ. ಯಾವಾಗ ನೀನು ಈಟ್ ಅಂತ ಹೇಳ್ಬೇಕಾದ್ರೆ ಅಥವಾ ಪೊಸೆಷನ್ ಅಂತ ಬರುತ್ತೆ ಗೊತ್ತಾ. ಪೊಸೆಷನ್ ಅಂದ್ರೆ ಸ್ನೇಹಿತರೆ ನಾವು ಅದರ ಮೇಲೆ ಅಧಿಕಾರವನ್ನ ಹೊಂದಿರ್ತೀವಿ ಗೊತ್ತಾ. ಐ ಹ್ಯಾವ್ ಅಂತ ಹೇಳ್ಬೇಕಾದ್ರೆ ಐ ಹ್ಯಾವ್ ಅಂತ ಹೇಳ್ತೀವಿ ಗೊತ್ತಾ. ಐ ಹ್ಯಾವ್ ಪೆನ್, ಐ ಹ್ಯಾವ್ ಬುಕ್ ಅಂದ್ರೆ ಏನ್, ಆ ಪೆನ್ನು ಮತ್ತೆ ಬುಕ್ ಮೇಲೆ ನೀವೇ ಅಧಿಕಾರವನ್ನು ಹೊಂದಿದ್ದೀರಿ ಅಂತ ಅಂದ್ರೆ ಪೊಸೆಷನ್, ಸ್ವಾಮ್ಯತೆಯನ್ನ ಹೊಂದುವಿಕೆ. ಹೌದಾ. ಸೊ ಈ ರೀತಿಯಾಗಿ ಇರ್ಬೇಕಾದ್ರೆ ಮತ್ತೆ ಹ್ಯಾವ್ ಇಟ್ ಅಂತ ಹೇಳ್ತೀವಿ ಗೊತ್ತಾ. ಹ್ಯಾವ್ ಇಟ್ ಅಂದ್ರೆ ತಿನ್ನು ಅಂತ. ಅರ್ಥ ಆಗ್ತಿದ್ಯಾ. ಯಾ ಐ ಹ್ಯಾವ್ ಮೈ ಬ್ರೇಕ್ಫಾಸ್ಟ್. ಹ್ಯಾವ್ ಅಂದ್ರೆ ತಿನ್ನು ಅಂತ, ಪೊಸೆಷನ್ ಅಂತಾನು ಕೂಡ ನಾವು ಹೇಳ್ತೀವಿ ಸ್ನೇಹಿತರೆ. ಮತ್ತೆ ನಿಮ್ಗೆ ಹ್ಯಾವ್ ಟು ಬಂದ್ರೆ ಏನ್ ಬಳಸ್ಬೇಕು ಸರ್, ಹ್ಯಾಸ್ ಟು ಅಂದ್ರೆ ಹೇಗ್ ಬಳಸ್ಬೇಕು, ಹ್ಯಾಡ್ ಟು ಅಂದ್ರೆ ಏನ್ ಬಳಸ್ಬೇಕು ಅಂತ ಇದೇ ವಿಡಿಯೋ ಒಳಗಡೆ ನಾನು ಹೇಳ್ಕೊಡ್ತೀನಿ ಸ್ನೇಹಿತರೆ. ಅರ್ಥ ಆಗ್ತಿದ್ಯಾ. ನೋಡಿ ಸ್ನೇಹಿತರೆ, ಈಗ ಇಷ್ಟು ಈಸಿಯಾಗಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಹ್ಯಾಡ್ ಅನ್ನ ಹ್ಯಾಗ್ ಬಳಸ್ಬೇಕು ಪಾಸ್ಟ್ ಒಳಗಡೆ ಅಂತ ಹೇಳ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಇವಾಗ ನೋಡಿ ಸ್ನೇಹಿತರೆ, ಹ್ಯಾಡ್ ಅಂದ್ರೆ ಏನು ಸ್ನೇಹಿತರೆ, ಇತ್ತು, ನನ್ನ ಬಳಿ ಪುಸ್ತಕವಿತ್ತು, ನನ್ನ ಬಳಿ ಮೊಬೈಲ್ ಇತ್ತು, ನಾನು ದುಡ್ಡನ್ನ ಹೊಂದಿದ್ದೆ ಅಂತ ಹೇಳ್ಬೇಕಾದ್ರೆ, ಊಟ ಆಯ್ತಾ ಅಂತ ಕೇಳ್ಬೇಕಾದ್ರೆ ಎಸ್ ಆಯ್ತು ಅಂತ ಹೇಳ್ಬೇಕಾದ್ರೆ ಎಸ್ ಐ ಹ್ಯಾವ್ ಅಂತ ಹೇಳಕ್ ಬರಂಗಿಲ್ಲ ಅಲ್ವಾ. ಎಸ್ ಐ ಡೂ ಅಂತ ಹೇಳಕ್ ಬರಂಗಿಲ್ಲ, ಎಸ್ ಐ ಡಸ್ ಅಂತ ಹೇಳಕ್ ಬರಂಗಿಲ್ಲ. ಸೊ ಹಾಗಾದ್ರೆ ಏನ್ ಹೇಳ್ಬೇಕು, ಎಸ್ ಐ ಹ್ಯಾಡ್ ಅಂತಾನೆ ಹೇಳ್ಬೇಕು. ಅರ್ಥ ಆಗ್ತಿದ್ಯಾ ಸ್ನೇಹಿತರೆ. ನಂದು ಆಯ್ತು ಅಂತ ಹೇಳ್ಬೇಕಾದ್ರೆ ಹ್ಯಾಡೇ ಯೂಸ್ ಮಾಡ್ಬೇಕು. ನೋಡ್ರಿ, ನಿನ್ನೆ ಲಾಸ್ಟ್ ಇಯರ್ ನಾವು ಪರೀಕ್ಷೆಯನ್ನ ಹೊಂದಿದ್ದೀವಿ, ಲಾಸ್ಟ್ ಇಯರ್ ನಾವು ಒಂದು ಕಾರನ್ನ ಹೊಂದಿದ್ದೀವಿ, ಲಾಸ್ಟ್ ಇಯರ್ ನಾವು ಒಂದು ದೊಡ್ಡ ಮನೆಯನ್ನ ಹೊಂದಿದ್ದೀವಿ ಅಂತ ಹೇಳ್ಬೇಕಾದ್ರೆ, ಹೊಂದಿದ್ವಿ ಅಂತ ಹೇಳ್ಬೇಕಾದ್ರೆ ವಿ ಹ್ಯಾಡ್ ಅ ಬಿಗ್ ಹೌಸ್ ಅಂತ ಹೇಳ್ಬೇಕು. ಸೊ ಹಾಗಾದ್ರೆ ನಿಮಗೆ ಇವಾಗ ಸರ್ ಆಗ್ಲೇ ಯಾವನ್ನ ನೀವು ಐ ಯು ವಿ ದೇ ಜೊತೆ ಬಳಸಿರಿ, ಮತ್ತೆ ಪ್ಲೂರಲ್ ನೌನ್ ಜೊತೆ ಬಳಸಿದೀರಾ, ನೌನ್ಸ್ ಜೊತೆ ಬಳಸಿದಿರಾ. ಈಗ ಹ್ಯಾಡ್ ಅಂತಕ್ಕಂಥದ್ದು ಇಲ್ಲಿ ಮತ್ತೆ ಇಲ್ಲಿ ಬೇರೆ ಬರ್ತೈತೇನ್ರಿ, ಸಾಧ್ಯನೇ ಇಲ್ಲ ಸ್ನೇಹಿತರೆ. ನೋಡಿ, ಇಲ್ಲಿ ಐ ಹ್ಯಾಡ ಬರುತ್ತೆ ಸ್ನೇಹಿತರೆ, ಯು ಹ್ಯಾಡ ಬರುತ್ತೆ, ಎಲ್ಲದಕ್ಕೂ ಹ್ಯಾಡೇ ಬರುತ್ತೆ ಸ್ನೇಹಿತರೆ. ನೋಡಿ, ಎಲ್ಲ ಕಡೆ ಹ್ಯಾಡೇ ಬರುತ್ತೆ, ಹ್ಯಾಡ್. ಓಕೆ, ಆಲ್ ನೋಡ್ರಿ, ಆಲ್ ಸಬ್ಜೆಕ್ಟ್ ಟೇಕ್ಸ್ ಹ್ಯಾಡ್, ಎಲ್ಲಾ ಸಬ್ಜೆಕ್ಟ್ಗಳು ಹ್ಯಾಡ್ ಅನ್ನ ತೆಗೆದುಕೊಳ್ಳುತ್ತೆ, ನೆನ್ಪಿಟ್ಕೊಳ್ಳಿ. ನೋಡ್ರಿ, ಇಲ್ಲಿ ಐ ಹ್ಯಾಡ್ ಅ ಬ್ಯಾಗ್ ಲಾಸ್ಟ್ ಇಯರ್. ಓಕೆ, ಐ ಹ್ಯಾಡ್ ಅ ಬ್ಯಾಗ್ ಲಾಸ್ಟ್ ಇಯರ್. ನಾನೊಂದು ಲಾಸ್ಟ್ ಇಯರ್ ಬ್ಯಾಗ್ ಅನ್ನ ಹೊಂದಿದ್ದೆ ಅಂತ ಹೇಳ್ಬೇಕಾದ್ರೆ ಐ ವಾಸ್ ಅ ಬ್ಯಾಗ್ ಅಂತ ಹೇಳಕ್ ಬರಂಗಿಲ್ಲ, ನಾನ್ ಬ್ಯಾಗ್ ಆಗಿದ್ದೆ ಅಂತ ಹೇಳ್ಬೇಕಾಗುತ್ತೆ. ನನ್ನ ಹತ್ರ ಇತ್ತು, ಅದು ಹೊಂದಿದ್ದೆ ಅಂತ ಹೇಳ್ಬೇಕಾದ್ರೆ ಐ ಹ್ಯಾಡ್ ಅ ಬ್ಯಾಗ್. ಅರ್ಥ ಆಗ್ತಿದೆಯಾ ಸ್ನೇಹಿತರೆ. ಸೊ ಲಾಸ್ಟ್ ವೀಕ್ ನೋಡ್ರಿ, ಇಲ್ಲಿ ನೆಕ್ಸ್ಟ್ ವಿ ಹ್ಯಾಡ್ ಅ ಬೈಕ್ ಅಂತ ಹೇಳಿದ್ರೆ ನಾವೊಂದು ಬೈಕ್ ಅನ್ನ ಹೊಂದಿದ್ವಿ. ಇಲ್ಲಿ ಹ್ಯಾವ್ ಇದ್ರೆ ನಾವು ಹೊಂದಿದ್ದೇವೆ, ಹ್ಯಾಡ್ ಇತ್ತಂದ್ರೆ ಹೊಂದಿದ್ವಿ ಪಾಸ್ಟ್ ಅಲ್ಲಿ. ಈಗ ನಿಮ್ಮ ಬಳಿ ಇಲ್ಲ, ನೋ ಲಾಂಗರ್ ಇಟ್ ಈಸ್ ವಿತ್ ಯು, ನಿಮ್ಮ ಜೊತೆ ಅದು ಇಲ್ಲ, ಆಲ್ರೆಡಿ ಪಾಸ್ಟ್ ಅಲ್ಲಿ ಇತ್ತು. ನೋಡ್ರಿ, ಯು ಹ್ಯಾಡ್ ಅ ಗ್ರೇಟ್ ಫ್ಯೂಚರ್ ಅಂತ ಹೇಳಿದ್ರೆ ನೋಡಿ, ಹೇಳ್ತಾರೆ ಕಂಪ್ನಿಗೆ ಹೋಗಿರ್ತೀವಿ, ಕಂಪ್ನಿಗೆ ಹೋಗಿ ವಾಪಸ್ ಬಂದ್ಬಿಟ್ಟಿರ್ತೀವಿ, ಬಾಜು ಮನೆಯವ್ರು ಹೇಳ್ತಾರೆ, ಅರೇ ದಡ್ಡ ನೀನು ಒಳ್ಳೆ ಲೈಫ್ ಅನ್ನ ಹೊಂದಿದ್ದೆ ಕಣೋ, ಯಾಕೆ ಬಿಟ್ಟು ಬಂದೆ ಅಂತ ಹೇಳ್ಬೇಕಾದ್ರೆ ಯು ಹ್ಯಾವ್ ಅ ಗ್ರೇಟ್ ಫ್ಯೂಚರ್ ಅಂತ ಹೇಳ್ಬೇಕಾದ್ರೆ ನಿನಗೆ ಒಳ್ಳೆ ಫ್ಯೂಚರ್ ಇದೆ ಅಂತ, ಯು ಹ್ಯಾಡ್ ಅ ಗ್ರೇಟ್ ಫ್ಯೂಚರ್ ದೇರ್ ಅಂತ ಹೇಳಿದ್ರೆ ನೀನು ಒಂದೊಳ್ಳೆ ಲೈಫ್ ಅನ್ನ ಹೊಂದಿದ್ದೆ, ಮಾಡಿದ್ದೆ, ನೋಡಿದ್ದೆ, ಕೇಳಿದ್ದೆ, ಹಾಡಿದ್ದೆ ಅಂತ ಬಂದ್ರೆ ಹ್ಯಾಡ್ ಬರ್ಬೇಕು, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಈಗ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ದೇ ಹ್ಯಾಡ್ ಅ, ನೋಡ್ರಿ ದೇ ಹ್ಯಾಡ್ ಅ, ನೋಡಿ ದೇ ಹ್ಯಾಡ್ ಅ ಬ್ಯೂಟಿಫುಲ್ ಗಾರ್ಡನ್. ನೋಡ್ರಿ, ದೇ ಹ್ಯಾಡ್ ಅ ಬ್ಯೂಟಿಫುಲ್ ಗಾರ್ಡನ್. ಅವರು ಒಂದು ಅದ್ಭುತವಾದಂತಹ ಗಾರ್ಡನ್ ಅನ್ನ, ಸುಂದರವಾದಂತಹ ಗಾರ್ಡನ್ ಅನ್ನ ಹೊಂದಿದ್ರು. ಈಗಿಲ್ಲ ಅದು. ಅರ್ಥ ಆಗ್ತಿದ್ಯಾ. ಡೆಮಾಲಿಷ್ ಮಾಡಲಾಗಿದೆ ಅಥವಾ ಅದನ್ನ ತೆಗೆಲಾಗಿದೆ. ಓಕೆ, ಸೊ ಹಾಗಾಗಿ ನಾವು ಹ್ಯಾಡ್ ಅನ್ನ ಬಳಸ್ತೀವಿ ಸ್ನೇಹಿತರೆ. ಹ್ಯಾಡ್ ಅಂತಕ್ಕಂಥದ್ದು ಪಾಸ್ಟ್ ಬಗ್ಗೆ ಹೇಳುತ್ತೆ. ಪಾಸ್ಟ್ ಅಂದ್ರೆ ಆಗ ಅನ್ನೋದನ್ನ ನಾವು ಹೇಳ್ಬೇಕಾದ್ರೆ ಬಳಸ್ತೀವಿ ಸ್ನೇಹಿತರೆ. ಅರ್ಥ ಆಗ್ತಿದ್ಯಾ ಅಂತ ಅನ್ಕೊಳ್ತೀನಿ. ನೋಡ್ರಿ, ಈಗ ಈ ಶಿ ಇಟ್ ಬಂದಾಗ್ಲೂ ಹ್ಯಾಡೆ. ನೋಡ್ರಿ, ಶಿ ಹ್ಯಾಡ್, ಈಗ ನೋಡ್ರಿ ಹಿ ಹ್ಯಾಡ್ ಅ ಗರ್ಲ್ ಅಂತ ಹೇಳಿದ್ರೆ ಅವನೊಂದು ಹುಡುಗಿಯನ್ನ ಹೊಂದಿದ್ದ. ಹಿ ಹ್ಯಾಡ್ ಎ ಗರ್ಲ್ ಅಂದ್ರೆ ಅವನೊಂದು ಹುಡುಗಿಯನ್ನ ಹೊಂದಿದ್ದ, ಈಗಿಲ್ಲ ಅವನ ಬಳಿ. ಅರ್ಥ ಮಾಡ್ಕೊಳ್ರಿ. ಅರ್ಥ ಆಗ್ತಿದ್ಯಾ. ನೋಡ್ರಿ, ಶಿ ಹ್ಯಾಡ್ ಅ ನೋಡ್ರಿ, ಇಲ್ಲಿ ಶಿ ಹ್ಯಾಡ್ ಅ ಸ್ಕೂಟಿ ಅಂತ ಹೇಳಿದ್ರೆ ಅವಳೊಂದು ಸ್ಕೂಟಿಯನ್ನ ಹೊಂದಿದ್ಲು, ಈಗ ಅವಳ ಹತ್ರ ಇಲ್ಲ. ಅರ್ಥ ಮಾಡ್ಕೊಡ್ರಿ. ಇಟ್ ಹ್ಯಾಡ್ ಅ ಲಾಂಗ್ ಟೇಲ್ ಅಂತ ಹೇಳಿದ್ರೆ ಇಟ್ ಹ್ಯಾಡ್ ಅ ಲಾಂಗ್ ಜರ್ನಿ ಅಥವಾ ಇಟ್ ಹ್ಯಾಡ್ ಅ ಲಾಂಗ್ ಟೇಲ್ ಅಂತ ಹೇಳಿದ್ರೆ ಅದು ಉದ್ದವಾದ ಬಾಲವನ್ನು ಹೊಂದಿತ್ತು ಅಂತ ಹೇಳಿದ್ರೆ ಇಟ್ ಹ್ಯಾಡ್ ಅ ಟೇಲ್ ಅಂತ ಹೇಳಿದ್ರು, ಇಟ್ ಹ್ಯಾಡ್ ಅ ಲಾಂಗ್ ಟೇಲ್ ಅಂತ ಹೇಳಿದ್ರು ನಾವೇನ್ ಮಾಡ್ತೀವಿ,
ಚಿಕ್ಕ ಬಾಲವನ್ನ, ಅದು ಬಾಲವನ್ನ ಹೊಂದಿತ್ತು. ಈಗ ನೋಡ್ರಿ ನಮ್ ನಾಯಿಗಳು ಕೆಲವೊಂದ್ ಟೈಮು ಬಾಲ ಕಟ್ ಮಾಡಿಬಿಟ್ಟಿರ್ತಾರ್ರಿ, ಹೌದಾ? ಸೊ ಅಯ್ಯೋ ಇದು ಚೆನ್ನಾಗಿತ್ತಲ್ಲ ಬಾಲ, ಎಲ್ಲಿ ಹೋಯ್ತು ಅಂತ ಹೇಳ್ಬೇಕಾದ್ರೆ ಇಟ್ ಹ್ಯಾಡ್ ಅ ಲಾಂಗ್ ಟೇಲ್ ಯಾರ್, ವೇರ್ ಡಿಡ್ ಇಟ್ ಗೋ, ಎಲ್ಲಿ ಹೋಯ್ತು ಅದು ಅಂತ ಹೇಳ್ಬೇಕಾದ್ರೆ ನಾವು ಹ್ಯಾಡ್ ಅನ್ನ ಬಳಸ್ತೀವಿ ಸ್ನೇಹಿತರೆ. ಈ ರೀತಿಯಾಗಿ ನಾವು ಹ್ಯಾವ್, ಹ್ಯಾಡ್ ಮತ್ತೆ ಹ್ಯಾಸ್ ಅನ್ನ ಪ್ರಯೋಗ ಮಾಡ್ತೇವೆ. ಮತ್ತೆ ನಿಮ್ಗೆ ಇನ್ನೊಂದು ಕನ್ಫ್ಯೂಷನ್ ಇರ್ಬೋದು, ಯಾವ ರೀತಿ ಅಂತ. ಬೇಕಾದ್ರೆ ಇದನ್ನ ಸ್ಕ್ರೀನ್ ಶಾಟ್ ಹೊಡೆದು ಇಟ್ಕೊಳ್ರಿ ಸ್ನೇಹಿತರೆ, ಅಥವಾ ನೀಟಾಗಿ ಬರ್ದಿಟ್ಕೊಳ್ರಿ, ನೀಟಾಗಿ ಬರ್ದಿಟ್ಕೊಳ್ರಿ, ಪಾಸ್ ಮಾಡಿ ಚೆನ್ನಾಗಿ ಬರ್ದಿಟ್ಕೊಳ್ರಿ ಸ್ನೇಹಿತರೆ, ಕೆಲ್ಸಕ್ ಬರ್ತದ. ಬೇಕಾದ ಕಡೆ ಯೂಸ್ ಮಾಡಬಹುದು. ನೀವ್ ಇದನ್ನ ಕಲ್ತ ಮೇಲೆ ಯಾರ ಹತ್ರನು ಹೋಗಿ ಇಂಗ್ಲಿಷ್ ಹೇಗ್ ಮಾತನಾಡ್ಬೇಕು, ನನ್ನ ಹತ್ರ ಬೈಕ್ ಇದೆ, ಕಾರ್ ಇದೆ ಅಂದ್ರೆ ಹೆಂಗ್ ಹೇಳ್ಬೇಕು, ನನ್ನ ಹತ್ರ ಬುಕ್ಸ್ ಇದಾವ ಅಂದ್ರೆ ಹೆಂಗ್ ಹೇಳ್ಬೇಕು, ನನ್ನ ಹತ್ರ ಇತ್ತು ಅಂದ್ರೆ ಹೆಂಗ್ ಹೇಳ್ಬೇಕು, ಯಾರಿಗೂ ಕೇಳುವಂತ ಅವಶ್ಯಕತೆ ಇಲ್ಲ. ನನ್ನ ಒಂದು ವಿಡಿಯೋವನ್ನ ನೋಡಿದ್ರೆ ನೀವು ಸಾಕು ಸ್ನೇಹಿತರೆ, ಬರ್ತದೆ. ಈಗ ನೋಡಿ ಸ್ನೇಹಿತರೆ, ಹ್ಯಾವ್ ಟು ಅಂತ ಹೇಳ್ಬೇಕಾದ್ರೆ ಯಾವ ರೀತಿ ಬಳಸ್ತೀವಿ ನೋಡಿ ಸ್ನೇಹಿತರೆ. ಈಗ ವೆರಿ ಸಿಂಪಲ್ ಆಗಿ ಅದೊಂದು ಒಂದೇ ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಸ್ನೇಹಿತರೆ. ಹ್ಯಾವ್ ಟು ಅಂತ ಹೇಳ್ಬೇಕಾದ್ರೆ ಯಾವ ರೀತಿ ಹೇಳ್ಬೇಕು ಅಂತ ನೋಡ್ಕೊಳ್ಳಿ ಸ್ನೇಹಿತರೆ. ಈಗ ನೋಡಿ, ಹ್ಯಾವ್ ಟು ಅಂದ್ರೆ ಹೇಗೆ, ಹ್ಯಾಸ್ ಟು ಅಂದ್ರೆ ಹೇಗೆ, ಓಕೆ. ಸೊ ನಮ್ಗೆ ಹ್ಯಾಡ್ ಟು ಅಂದ್ರೆ ಹೇಗೆ, ಓಕೆ. ಸೊ ನೋಡ್ರಿ ಸ್ನೇಹಿತರೆ, ಇವು ಒಂದೊಂದಕ್ಕೂ ಬಿಟ್ಟು ಹೋಗೋದಿಲ್ಲ. ನೋಡ್ರಿ, ಇದಂದ್ರೆ ಏನ್ರಿ ಸ್ನೇಹಿತರೆ, ಕಂಪಲ್ಸರಿ ಅಂದ್ರೆ ಏನ್ರಿ, ಕಡ್ಡಾಯವಾಗಿ, ಮ್ಯಾಂಡೇಟರಿ, ಮಾಡ್ಲೇಬೇಕು, ಹೋಗ್ಲೇಬೇಕು ಅಂತ ಹೇಳ್ಬೇಕಾದ್ರೆ. ಆಬ್ಲಿಗೇಷನ್ ಅನ್ನ ಹೇಳ್ಬೇಕಾದ್ರೆ, ಆಬ್ಲಿಗೇಷನ್ ಅಂದ್ರೆ ಏನ್ರಿ ಸ್ನೇಹಿತರೆ, ಬಾಧ್ಯತೆಯನ್ನ ಹೇಳ್ಬೇಕಾದ್ರೆ, ಕಂಪಲ್ಸರಿ ಅಂತ ಹೇಳ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಕಂಪ್ಲೇಷನ್ ಅಂತ ಹೇಳ್ಬೇಕಾದ್ರೆ ಕಂಪ್ಲೇಷನ್ ಅಂತ ಹೇಳ್ಬೇಕಾದ್ರೆ ಅಂದ್ರೆ ಕಂಪಲ್ಸರಿ ಅದು ಇರ್ಲೇಬೇಕು ಅಂತ ಹೇಳ್ಬೇಕಾದ್ರೆ. ನೋಡ್ರಿ ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಟು ಗೋ, ಐ ಹ್ಯಾವ್ ಟು ಗೋ ಅಂದ್ರೆ ನಾನು ಹೋಗಲೇಬೇಕು ಅಥವಾ ನಾನು ಹೋಗಬೇಕು. ಸರ್ ಐ ಹ್ಯಾವ್ ಟು ಗೋ ಟು ಮಾರ್ಕೆಟ್, ನಾನು ಮಾರ್ಕೆಟಿಗೆ ಹೋಗ್ಲೇಬೇಕು. ಸರ್ ಐ ಹ್ಯಾವ್ ಟು ಗೋ ಟು ಹೋಮ್ ಅಥವಾ ಐ ಹ್ಯಾವ್ ಟು ಗೋ ಹೋಮ್. ಅರ್ಥ ಆಗ್ತಿದ್ಯಾ? ನೋಡ್ರಿ, ಐ ಹ್ಯಾವ್ ಟು ಡೂ ಮೈ ಹೋಮ್ ವರ್ಕ್. ನೋಡಿ, ಹೋಮ್ ವರ್ಕ್, ಐ ಹ್ಯಾವ್ ಟು ಡೂ ಮೈ ಹೋಮ್ ವರ್ಕ್, ಹೌದಾ? ಸೊ ನೋಡ್ರಿ ಈ ರೀತಿ. ಅಥವಾ ನೋಡ್ರಿ, ಫಾರ್ ಎಕ್ಸಾಂಪಲ್, ವಿ ಹ್ಯಾವ್ ಟು, ಹ್ಯಾವ್ ಎಲ್ಲ ಹೇಳಿದಿರಲ್ವಾ, ವಿ ಜೊತೆ, ಐ ಜೊತೆ, ಯು ಜೊತೆ ಮಾತ್ರ ಹ್ಯಾವ್ ಬರುತ್ತೆ. ವಿ ಹ್ಯಾವ್ ಟು ರನ್ ಫಾಸ್ಟ್. ರೇಸ್ ಒಳಗಡೆ ಗೆಲ್ಬೇಕಂದ್ರೆ ಏನ್ ಮಾಡ್ಬೇಕು, ರನ್ ಫಾಸ್ಟ್ ಮಾಡ್ಬೇಕು. ನೀವೆಲ್ಲರೂ ಒಂದ್ ಕಾಮಿಡಿ ಕೇಳಿರ್ಬೋದಲ್ಲ, ಪ್ರಾಣೇಶ್ ಅವ್ರದ್ದು, ಏನಂತ, ಯಾರೋ ಓಡ್ಬೇಕಾದ್ರೆ ಬಂದ್ ಕಾಲಿಗೆ ನಮಸ್ಕರಿಸಿ, ಅಮ್ಮ ನಾನು ಓಡಕ್ ಹೋಗ್ತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಮೆಲ್ಲಕ್ ಓಡವ ಅಂತ ಹೇಳಿದ್ರೆ ಪಿ ಟಿ ಉಷಾ ಏನಾದ್ರು ಪೈಳಿ ಎಕ್ಸ್ಪ್ರೆಸ್ ಆಗ್ತಿದ್ಲ? ಇಲ್ಲ ಅಲ್ವಾ? ಹಂಗೆ ವಿ ಹ್ಯಾವ್ ಟು ರನ್ ಫಾಸ್ಟ್. ಇಂತಹ ಒಂದು ಬಿಸಿ ಲೈಫ್ ಒಳಗಡೆ ಏನ್ ಮಾಡ್ಬೇಕು, ತುಂಬಾ ಚೆನ್ನಾಗಿ ಮುಂದೆ ಓಡ್ಬೇಕು. ಎಷ್ಟು ಓಡ್ಬೇಕಂದ್ರೆ ನಮ್ಮ ಸಾಧನೆ ಎಂಬ ಶಿಖರವನ್ನ ಏರೋವರೆಗೆ ಓಡ್ಬೇಕು ಸ್ನೇಹಿತರೆ, ನೋಡ್ಕೊಳ್ಳಿ. ಯಾಕಂದ್ರೆ ಏನ್ರಿ, ಹಿ, ಶಿ, ಮತ್ತೆ ಎಲ್ಲಿ ಇಟ್ ಬರ್ತದೋ ನಾನು ಆಲ್ರೆಡಿ ಹೇಳ್ಬಿಡ್ತೀನಿ. ನೋಡ್ರಿ ಇಲ್ಲಿ, ಹಿ ಹ್ಯಾಸ್ ಟು, ನೋಡ್ರಿ, ಹಿ ಹ್ಯಾಸ್ ಟು ಡ್ರಿಂಕ್ ವಾಟರ್. ನೋಡ್ರಿ, ಅವನು ನೀರು ಕುಡಿಲೇಬೇಕು. ಹಿ ಹ್ಯಾಸ್ ಟು ಡ್ರಿಂಕ್ ವಾಟರ್. ನೋಡ್ರಿ, ಇದು ವಾಟರ್ ಅಲ್ಲ ಸ್ನೇಹಿತರೆ, ವಾಟರ್. ರಸ್ ಪ್ರಾನ್ಸ್ ಅಷ್ಟಾಗಿ ಬರಲ್ಲ, ಅದು ನುಂಗ್ಬೇಕಾಗ್ತದೆ. ಹಿ ಹ್ಯಾಸ್ ಟು ಡ್ರಿಂಕ್ ವಾಟರ್, ನಾಟ್ ವಾಟರ್. ಓಕೆ, ಟ್ರರ್ ಇಲ್ಲ ಸ್ನೇಹಿತರೆ. ಓಕೆ, ಸಿ ಹ್ಯಾಸ್ ಟು, ನೋಡ್ರಿ, ಸಿ ಹ್ಯಾಸ್ ಟು ವರ್ಕ್ ಹಾರ್ಡ್. ಸಿ ಹ್ಯಾಸ್ ಟು ವರ್ಕ್. ನೋಡ್ರಿ, ಸಿ ಹ್ಯಾಸ್ ಟು ವರ್ಕ್, ಹ್ಯಾಸ್ ಬರ್ತಾ ಇದೆ, ಜೊತೆಗೆ ಟು ಇರ್ಲೇಬೇಕು. ಸಿ ಹ್ಯಾಸ್ ವರ್ಕ್ ಅಲ್ಲ, ಸಿ ಹ್ಯಾಸ್ ವರ್ಕ್ ಅಂದ್ರೆ ಅವ್ರ ಹತ್ರ ಕೆಲಸ ಐತಂತ, ಮಾಡ್ಬೇಕು ಅಂತ ಹೇಳ್ಬೇಕಾದ್ರೆ ಸಿ ಹ್ಯಾಸ್ ಟು ವರ್ಕ್ ಅಂತ ಹೇಳ್ಬೇಕು. ನೋಡ್ರಿ, ಐ ಹ್ಯಾಡ್ ಟು ಗೋ ಅಂದ್ರೆ ನಾನು ಹೋಗ್ಬೇಕಿತ್ತು. ನೋಡ್ರಿ, ಈಗ ಹ್ಯಾಡ್ ಅಂತ ಬರ್ಬೇಕಾದ್ರೆ ನೋಡ್ರಿ ಏನಂತ ಆಗತ್ತೆ, ಹೋಗ್ಬೇಕಿತ್ತು, ಹೋಗಬೇಕಿತ್ತು. ನೀವ್ ಬೇಕಾದ್ರೆ ಗೂಗಲ್ ಮಾಡಿ ನೋಡ್ಕೋಬಹುದು ಸ್ನೇಹಿತರೆ. ನೋಡ್ರಿ, ಐ ಹ್ಯಾಡ್ ಟು ಮೀಟ್ ಹರ್. ನೋಡ್ರಿ ಸ್ನೇಹಿತರೆ, ಇಲ್ಲಿ ಆಲ್ರೆಡಿ ಹ್ಯಾಡ್ ಪಾಸ್ಟ್ ಇದೆ, ಸೊ ಇಲ್ಲಿ ಮೀಟ್ V1 ಬರಬೇಕು ಸ್ನೇಹಿತರೆ, ನೆನ್ಪಿಟ್ಕೊಳ್ರಿ. ನೋಡ್ರಿ, ಐ ಹ್ಯಾಡ್ ಟು ಮೀಟ್ ಹರ್, ಅವಳನ್ನ ಮೀಟ್ ಆಗ್ಬೇಕಿತ್ತು. ನೋಡ್ರಿ, ವಿ ಹ್ಯಾಡ್ ಟು ಟೆಲ್ ದೆಮ್. ವಿ ಹ್ಯಾಡ್ ಟು ಟೆಲ್ ದೆಮ್ ಅಂತ ಹೇಳಿದ್ರೆ ಸ್ನೇಹಿತರೆ, ನಾನು ಅವ್ರಿಗೆ ಹೇಳ್ಬೇಕಿತ್ತು, ನಾವು ಅವ್ರಿಗೆ ಹೇಳ್ಬೇಕಿತ್ತು, ಮಾಡಬೇಕಿತ್ತು, ಹೋಗಬೇಕಿತ್ತು, ಕೇಳಬೇಕಿತ್ತು, ಬರಿಬೇಕಿತ್ತು, ನೋಡ್ಬೇಕಿತ್ತು, ಏನೇ ಬರ್ಲಿ ಸ್ನೇಹಿತರೆ, ಎಲ್ಲಿ ಬೇಕಿತ್ತು ಅಂತ ಬರ್ತದೋ ಅಲ್ಲಿ ಹ್ಯಾಡ್ ಟು ಅನ್ನ ಯೂಸ್ ಮಾಡ್ಬೇಕು. ಗೂಗಲ್ ಮಾಡಿ ನೋಡಿ ಸ್ನೇಹಿತರೆ, ಅದೇ ರೀತಿಯಾಗಿ ಬರ್ತದೆ. ಅರ್ಥ ಆಗ್ತಿದೆಯಾ ಸ್ನೇಹಿತರೆ? ಮತ್ತೆ ನಾವು ಹ್ಯಾವನ್ನ ಮತ್ತೆ ಹ್ಯಾಡ್ ಅನ್ನ ಎಲ್ಲಿ ಬಳಸ್ತೀವಿ ಅಂತ ಸ್ನೇಹಿತರೆ, ಇಲ್ಲಿ ನೋಡ್ರಿ, ಪ್ರೆಸೆಂಟ್ ಪರ್ಫೆಕ್ಟ್ ಮತ್ತೆ ಪಾಸ್ಟ್ ಪರ್ಫೆಕ್ಟ್ ಒಳಗಡೆ ಬಳಸ್ತೀವಿ ಸ್ನೇಹಿತರೆ. ಸೊ ನಿಮ್ಗೆಲ್ರಿಗೂ ಸ್ಟ್ರಕ್ಚರ್ ಗೊತ್ತೇ ಇದೆ. ಸಬ್ಜೆಕ್ಟ್ ಪ್ಲಸ್ ಬರ್ತದ, ಸಬ್ಜೆಕ್ಟ್ ಪ್ಲಸ್ ಇರ್ತದೆ, ಹ್ಯಾವ್ ಬರುತ್ತ, ಇಲ್ಲಾಂದ್ರ ಹ್ಯಾಸ್ ಬರುತ್ತ, ಇಲ್ಲಾಂದ್ರ ಹ್ಯಾಡ್ ಬರುತ್ತ, ಪ್ಲಸ್ ಏನಾಗ್ಬೇಕ, V3 ಬರ್ಬೇಕ. ಎಲ್ಲಾದ್ರೂ ಇದ್ರೆ ಬರ್ದಿಟ್ಕೊಡ್ರಿ. ನೋಡ್ರಿ, ಸಿ ಹ್ಯಾಸ್ ಟು
ನೋಡ್ರಿ, ಸಿ ಹ್ಯಾಸ್ ಡನ್ ಹರ್ ಹೋಮ್ವರ್ಕ್ ಅಂತ ಹೇಳ್ಬೇಕಾದ್ರೆ ಐ ಹ್ಯಾವ್ ಡನ್ ಮೈ ಹೋಮ್ವರ್ಕ್ ಅಂತ ಹೇಳ್ಬೇಕಾದ್ರೆ ಐ ಹ್ಯಾವ್ ಪ್ಲಸ್ ವಿ3ನೇ ಬರಬೇಕು, ಚೇಂಜ್ ಆಗಲ್ಲ ಸ್ನೇಹಿತರೆ. ಈ ರೀತಿಯಾಗಿ ಪ್ರತಿಯೊಂದು ದಿನ ನಿಮ್ಗೆ ಇಂತಹ ವಿಡಿಯೋಗಳನ್ನ ತುಂಬಾ ಚೆನ್ನಾಗಿ ಅರ್ಥ ಆಗುವ ಹಾಗೆ ನೀವು ಪಾಸ್ ಮಾಡಿ ಮಾಡಿ ಒಂದ್ಸರಿ ಕೇಳೋದು, ಮತ್ತೆ ಮತ್ತೆ ಕೇಳೋದು, ಮತ್ತೆ ಬರ್ಕೊಳ್ಳೋದು, ಮತ್ತೆ ಮತ್ತೆ ಕೇಳೋದು, ಬರ್ಕೊಳ್ಳೋದು. ಸ್ಪೀಡ್ ಆಗ್ತಾ ಇದೆ ಅಂದ್ರು, ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರು ನೀವು ನನಗೆ ಒಂದು ಕಮೆಂಟ್ ಮಾಡಿ ಹೇಳಿದ್ರೆ ಸ್ನೇಹಿತರೆ, ನಿಮ್ಗೆ ಹೇಗ್ ಬೇಕಾ ಹಾಗ ಎರಡೆರಡು ಮೂರ್ ಸರಿ. ಅದಕ್ಕೆ ನಾನು ಕನ್ಫ್ಯೂಸ್ ಆಗ್ಬಾರ್ದು ಅಂತಾನೆ ಪದೇ ಪದೇ ಹೇಳ್ತಿರ್ತೀನಿ, ಯಾವ್ದನ್ನ ಎಲ್ಲಿ ಬಳಸ್ಬೇಕು, ಹ್ಯಾಗ್ ಬಳಸ್ಬೇಕು ಅಂತ. ಇಷ್ಟು ಇದಾಗಿತ್ತು ಇವತ್ತಿನ ಹ್ಯಾವ್ ಫಾರ್ಮ್ಸ್ ಬಗ್ಗೆ. ನಾನು 2 ನಿಮಿಷದಲ್ಲಿ 3 ನಿಮಿಷದಲ್ಲಿ ಹೇಳ್ಕೊಡಲ್ಲ ಸ್ನೇಹಿತರೆ, ಯಾಕಂದ್ರೆ ಅವು ನೆನಪು ಇರೋದಿಲ್ಲ, ಹಾಗಾಗಿ ನಾನು ಹೇಳ್ಕೊಡಕ್ ಹೋಗೋದಿಲ್ಲ. ಸೊ ಏನ್ ಮಾಡಿ, ಇದು ತುಂಬಾ ಉಪಯುಕ್ತ ಅಂತ ಅನ್ಸಿದ್ರೆ, ಎಲ್ಲೋ ಒಂದ್ ಕಡೆ ನಮ್ಗೆ ಚೆನ್ನಾಗಿ ಅರ್ಥ ಆಗಿದೆ ಕ್ಲಾಸ್ ಅಂತ ಅನ್ಸಿದ್ರೆ, ದಯಮಾಡಿ ನಿಮ್ಮ ಸ್ನೇಹಿತರು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಶೇರ್ ಮಾಡಿ. ರವಿ ಸರ್ ಅವರು ಹೇಗೆ ಹೇಳ್ಕೊಡ್ತಾರೆ ಅಂತ ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ಮಾಡಿ. ಇಷ್ಟ ಆಗ್ಬೇಕು, ನೀವು ನೋಡಿದ್ದೆಲ್ಲ ಕಂಪ್ಲೀಟ್ ಆಗಿ ನಿಮ್ಗೆ ಗೊತ್ತಾಗ್ಬೇಕು, ನಾಳೆಯಿಂದ ನೀವು ಮಾತನಾಡ್ಲಿಕ್ಕೆ ಪ್ರಾರಂಭಿಸ್ಬೇಕು. ಅವಾಗ ಮಾತ್ರ ನೀವು ಏನ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗಳಿಗೆ, ಬೇರೆಯವರಿಗೆಲ್ಲ ನೀವು ಶೇರ್ ಮಾಡಿ ಸ್ನೇಹಿತರೆ. ನಾನು ಇಷ್ಟೇ ಹೇಳೋದು, ನನ್ನ ವಿಡಿಯೋಗಳನ್ನ ನಿಮ್ಗೆ ಅರ್ಥ ಆಗ್ತಾ ಇದ್ರೆ, ಇಷ್ಟವಾಗ್ತಾ ಇದ್ರೆ ಮಾತ್ರ ನೋಡಿ. ಅರ್ಥ ಆಗ್ತಿದ್ಯಾ? ಮತ್ತೆ ನಾಳೆ ಮತ್ತೊಂದು ಹೊಸ ಕಾನ್ಸೆಪ್ಟ್ ನಿಮ್ಗೆ ಯಾವ್ದಾದ್ರು ಇದ್ರೆ ಅದನ್ನ ಸಹ ಹೇಳಿ, ನಾನು ಮತ್ತೆ ನಿಮ್ಗೆ ನಿಮ್ಮ ಎದುರುಗಡೆ ಹೊಸ ಕಾನ್ಸೆಪ್ಟ್ ಜೊತೆಗೆ ಬರ್ತೀನಿ. ಧನ್ಯವಾದಗಳು.